ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು SG ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಂತ್ರ L1 ಡಿವೈಸ್ ಇನ್ಸ್ಟಾಲ್ ಮಾಡುವ ಸರಿಯಾದ ವಿಧಾನ ಹೇಳಿಕೊಡ್ತೀನಿ. ಫ್ರೆಂಡ್ಸ್, 2020ರಲ್ಲಿ ಮಂತ್ರ L1 ಡಿವೈಸ್ ಇನ್ಸ್ಟಾಲ್ ಮಾಡೋದು ದೊಡ್ಡ ಸಮಸ್ಯೆನೇ ಆಗಿದೆ. ಏನೆಲ್ಲ ಎರರ್ಸ್ ಬರುತ್ತೆ ಅದನ್ನೆಲ್ಲ ಹೇಗೆ ಫಿಕ್ಸ್ ಮಾಡಬೇಕು, ಎರರ್ 152 ಫಿಕ್ಸ್ ಆಗುತ್ತಾ ಇಲ್ವಾ, ಈ ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ನಿಮ್ಮ PC ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾಕ್ಸ್ ಅಲ್ಲಿ ಮಂತ್ರ ಅಂತ ಸರ್ಚ್ ಮಾಡಿ. ನೋಡಿ, ಮೊದಲನೇ ಆಪ್ಷನ್ ಬಂದಿದೆ ಮಂತ್ರ ಡೌನ್ಲೋಡ್ಸ್ ಅಂತ. www.mantratech.com ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ ಕೆಳಗಡೆ ಸ್ಲೈಡ್ ಮಾಡಿ. ನೋಡಿ, ಇಲ್ಲಿ MFS 110 L1 ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಮೇಲೆ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಆಗಿದೆ, ಅದನ್ನ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಡ್ರೈವರ್ಸ್ ಮತ್ತೆ RD ಸರ್ವಿಸ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮೊದಲು ಡ್ರೈವರ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನೋಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಐ ಆಮ್ ನಾಟ್ ರೋಬೋಟ್ ಅಂತ ಇದೆ, ಅದನ್ನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸಬ್ಮಿಟ್ ಕೊಟ್ಟ ಮೇಲೆ ದಯವಿಟ್ಟು ಏನು ಮಾಡದೆ ವೇಟ್ ಮಾಡಿ. ನೋಡಿ, ಡೌನ್ಲೋಡ್ಗೆ ಕೇಳ್ತಾ ಇದೆ, ಎಲ್ಲಿ ಸೇವ್ ಮಾಡ್ತೀರಾ ಅಂತ. ಸೇವ್ ಕೊಟ್ಟಿದ್ದೀನಿ ಡೌನ್ಲೋಡ್ಸಲ್ಲಿ. ನೋಡಿ, ಡೌನ್ಲೋಡ್ ಆಯಿತು. ಶೋ ಫೋಲ್ಡರ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿ. ಫೋಲ್ಡರ್ MFS 100 ಡ್ರೈವರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಇರೋದ್ರಿಂದ ಈ ಥರ ಆಲ್ರೆಡಿ ಇನ್ಸ್ಟಾಲ್ ಆಗಿರೋ ತೋರಿಸ್ತಾ ಇದೆ ಅಂತ ಹೇಳ್ತಿದೆ. ನಾನು ನಿಮಗೆ ಇನ್ಸ್ಟಾಲ್ ಮಾಡೋದು ತೋರಿಸ್ತಾ ಇರೋದ್ರಿಂದ ಇದನ್ನು ಇನ್ನೊಂದ್ಸರಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಕೊಡಿ, ಇನ್ಸ್ಟಾಲ್ ಅಂತ ಕೊಡಿ, ಫಿನಿಶ್. ಅದರ ಈಗ ಡ್ರೈವರ್ ಇನ್ಸ್ಟಾಲ್ ಆಗೋಯ್ತು. ನೆಕ್ಸ್ಟು RD ಸರ್ವಿಸ್ ಇನ್ಸ್ಟಾಲ್ ಮಾಡಬೇಕು. ಫ್ರೆಂಡ್ಸ್, ಡ್ರೈವರ್ ಪಕ್ಕ RD ಸರ್ವಿಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಮೇಲೆ MFS 110 ವಿಂಡೋಸ್ RD ಸರ್ವಿಸ್ ಅಂತ ಇದೆಯಲ್ಲ, ಅದು ಸಿಸ್ಟಮ್ಗೆ. MFS 110 ಆಂಡ್ರಾಯ್ಡ್ RD ಸರ್ವಿಸ್, ಅದು ಫೋನ್ಗಳಿಗೆಲ್ಲ. ನೋಡಿ, ಸಿಸ್ಟಮ್ ಡೌನ್ಲೋಡ್ ಮಾಡೋದು ನೋಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ನೀವು ಯಾವುದು ಕ್ಲಿಕ್ ಮಾಡೋಕೆ ಹೋಗಬೇಡಿ, ಏನೋ ಕ್ಲಿಕ್ ಮಾಡೋಕೆ ಹೋಗಬೇಡಿ, ಅದು ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ನೋಡಿ, ಡೌನ್ಲೋಡ್ ಆಯಿತು. ಎಲ್ಲಿ ಸೇವ್ ಮಾಡ್ತೀರಾ ಅಂತ ಕೇಳ್ತಿದೆ. ನೋಡಿ, ಡೌನ್ಲೋಡ್ ಆಗಿದೆ RD ಸರ್ವಿಸು. ಮೇಲೆ ಶೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. RD ಸರ್ವಿಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ಆಲ್ರೆಡಿ ಇದೆ ಅಂತ ಡಿಟೆಕ್ಟ್ ಆಗುತ್ತಿದೆ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ನೋಡಿ, ಇದು ಆಟೋಮೆಟಿಕ್ ಪ್ರೊಸೆಸ್ ಆಗುತ್ತೆ, ನೀವೇನು ಮಾಡೋಕೆ ಹೋಗಬೇಡಿ, ಡಿಫಾಲ್ಟ್ ಇರಲಿ. ನೆಕ್ಸ್ಟ್ ಕೊಡಿ, ಇನ್ಸ್ಟಾಲ್ ಕೊಡಿ. ಫಿನಿಶ್ ಕೊಡಿ. ಇಷ್ಟೇ ಫ್ರೆಂಡ್ಸ್. ನಾನು ನೋಡಿ ವರ್ಕ್ ಆಗ್ತಿದೆಯಲ್ಲ ಅಂತ ತೋರಿಸ್ತೀನಿ. ನಾನು CSC ಲಾಗಿನ್ ಮಾಡ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ ಇಂದ ಲಾಗಿನ್ ಮಾಡ್ತಾ ಇದ್ದೀನಿ. ನೋಡಿ, ಮೇಲೆ ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸ್ಟಾರ್ಟ್ ಕ್ಯಾಪ್ಚರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಕೆಳಗಡೆ ಈ ಥರ ಬರ್ತಾ ಇದೆ. ಫಸ್ಟ್ ಫಿಂಗರ್ ಆನ್ ಸೆನ್ಸರ್ ಅಂತ ತೋರಿಸ್ತಾ ಇದೆ ನೋಡಿ. ನಾನು ಫಿಂಗರ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ ಫ್ರೆಂಡ್ಸ್. L00ಗಿಂತ ಇದು ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ. ಇಟ್ಟಿದ್ದೀನಿ ನೋಡಿ, ಕ್ಯಾಪ್ಚರ್ಡ್ ಸಕ್ಸಸ್ ಅಂತ ಬಂತು. ಇಷ್ಟೆಲ್ಲ ಮಾಡಿನೂ ವರ್ಕ್ ಆಗಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಪ್ರೊಸೆಸ್ ನೋಡಿ. ವಿಂಡೋಸ್ಗೆ ಪ್ರೆಸ್ ಮಾಡಿ, ಸರ್ಚ್ ಬಾಕ್ಸಲ್ಲಿ ಸರ್ವಿಸ್ ಅಂತ ಸರ್ಚ್ ಮಾಡಿ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಂತ ಸರ್ಚ್ ಮಾಡಿ. MFS 110 AVDM ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದು ಸ್ಟಾರ್ಟ್ಅಪ್ ಟೈಪ್ ಅಂತ ಇದೆಯಲ್ಲ, ಅದು ಮ್ಯಾನ್ಯುವಲ್ಲು ಅಥವಾ ಡಿಸೇಬಲ್ ಏನಾದರೂ ಆಗಿದ್ರೆ ಅದನ್ನು ಆಟೋಮೆಟಿಕ್ ಆಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕ್ ಆಗಿ ಇಟ್ಕೊಂಡು ಅಪ್ಲೈ ಕೊಡಿ. ಆಮೇಲೆ ಓಕೆ ಅಂತ ಮಾಡಿ. ಅಷ್ಟಾದಮೇಲೆ ಒಂದ್ಸರಿ ರೀಸ್ಟಾರ್ಟ್ ಮಾಡಿ.
ನೋಡಿ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸ್ಟಾರ್ಟ್ ಮಾಡಾದ್ಮೇಲೆ ಒಂದ್ಸರಿ ಸಿಸ್ಟಮ್ನ ಸೆಟ್ ಡೌನ್ ಮಾಡಿ ತಿರ್ಗಾ ಆನ್ ಮಾಡಿ. ಹಾಗೆ ಮಾಡಿದ್ರೆ ಬಂದೇ ಬರುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಎರರ್ 152 ಮಾಡಲ್ ID ಈಸ್ ನಾಟ್ ಗೆಟಿಂಗ್ ರಿಜಿಸ್ಟರ್ಡ್ ಅಂಡರ್ ಅಪ್ಗ್ರೇಡೇಷನ್ ಪ್ರೊಸೆಸ್ ಅಂತ ಏನಾದರೂ ತೋರಿಸ್ತಾ ಇದ್ರೆ ಇದು ಆ್ಯಕ್ಟಿವ್ ಆಗಲ್ಲ ಫ್ರೆಂಡ್ಸ್. ದಯವಿಟ್ಟು ಇದು ಆ್ಯಕ್ಟಿವ್ ಆಗಲ್ಲ. ನೀವು ಬೇಕಾದರೆ ನೀವು ಮಂತ್ರ +110 ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ್ದೆ, ನಮ್ಮ ಫ್ರೆಂಡ್ ಒಬ್ಬರದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಅಂತ ಫೋನ್ ಮಾಡಿದ್ರು. ನಾನು ಮಾಡಿ ಕೇಳಿದೆ, ಅವರು ಏನಂತಿದ್ದಾರೆ ಗೊತ್ತಾ, ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಅವರು ನಿಲ್ಸಿದ್ದಾರೆ ಅಪ್ಗ್ರೇಡೇಷನ್ ಪ್ರೊಸೆಸ್ ಅಂತ. ಅದು ಈಗ ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗ್ಬೋದು, ಇಲ್ಲ ಅದು ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಎಷ್ಟು ದಿನ ಆಗ್ಬೋದು ಅಂತ ಕೇಳಿದೆ. ಅದು ಹೇಳೋಕ್ಕಾಗಲ್ಲ, ಎಷ್ಟು ದಿನ ಬೇಕಾದರೂ ಆಗ್ಬೋದು, ಜಾಸ್ತಿ ದಿನ ಬೇಕಾದರೂ ಆಗ್ಬೋದು, ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ. ಇದು ನವೆಂಬರಿಂದ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ. ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡೋಕೆ ಆಗುತ್ತಾ ಇಲ್ಲ ಅಂತ ಕೇಳಿದೆ ನಾನು. ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ, ಇದು ಅವ್ರು ನಿಲ್ಸಿರೋದು, ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್. ಅಂದರೆ ಇದು ಫಿಕ್ಸ್ ಆಗಲ್ಲ ಅಂತ ಅರ್ಥ. ನೀವೇನಾದರೂ ರೀಸೆಂಟಾಗಿ ಪರ್ಚೇಸ್ ಮಾಡಿದರೆ ರಿಟರ್ನ್ ಮಾಡಿಬಿಡಿ. ಮುಂದಿನ ದಿನಗಳಲ್ಲಿ ಏನಾದರೂ ಇದನ್ನು ಬಂದ್ ಮಾಡಿದ್ರೆ ನೀವು ಮತ್ತೆ ಬೇರೆ ಡಿವೈಸ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.